ಬೆಂಗಳೂರಿನಲ್ಲಿ ತಡವಾಗಿ ಜಾತಿ ಗಣತಿ ಆರಂಭವಾದರೂ ಎಡವಟ್ಟುಗಳಿಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಅದರಲ್ಲೂ ದೇವಸ್ಥಾನಕ್ಕೂ ಗಣತಿ ಸ್ಟಿಕ್ಕರ್ ಅಂಟಿಸಲಾಗಿದ್ದು ಹತ್ತಾರು ಚರ್ಚೆಗೆ ಕಾರಣವಾಗಿದೆ. ದೇಗುಲಕ್ಕೂ ಜಾತಿ ಗಣತಿ ಸ್ಟಿಕ್ಕರ್. ಏನಪ್ಪಾ ದೇವರಿಗೂ ಸಮೀಕ್ಷೆ ಮಾಡಿದ್ರಲ್ಲ, ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ. ಬೆಂಗಳೂರಿನಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು. ದೇವಸ್ಥಾನದಲ್ಲಿ ಪೂಜಾರಿ ಅವರು ಮನೆ ವಾಸ ಮಾಡಿದ್ದಾರೆ. obviously we will have to do a survey from him also. ಯಾರು ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಜಾತಿ ಗಣತಿ ವಿಷಯದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳದ್ದು ಒಂದು ಲೆಕ್ಕವಾದ್ರೆ ಬೆಂಗಳೂರಿನದ್ದೇ ಒಂದು ಲೆಕ್ಕ. ಇಲ್ಲಿ ಜಾತಿ ಗಣತಿ ಪ್ರಾರಂಭವಾಗಿ 3 ದಿನಗಳಾಗಿದೆ ಅಷ್ಟೇ. ಈ 3 ದಿನದಲ್ಲೇ ಹತ್ತಾರು ಎಡವಟ್ಟುಗಳಾಗಿದೆ. ಎಸ್ಪಿ ರೋಡ್ ಬಳಿ ಇರೋ ಪುರಾತನ ವರದಾಂಜನೇಯ ಸ್ವಾಮಿ ದೇಗುಲದ ಮೇಲೆ ಜಾತಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇಲ್ಲಿ ಯಾರೂ ವಾಸ ಮಾಡೋದಿಲ್ಲ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ ಮತ್ತು ದುರ್ಗಾ ಪರಮೇಶ್ವರಿ 3 ದೇವರ ಮೂರ್ತಿಗಳು ಮಾತ್ರ ಇವೆ. ದೇವರಿಗೆ ಸಮೀಕ್ಷೆ ಮಾಡಲು ಮುಂದಾಗಿರ್ಬೇಕು ಅಂತ ಅರ್ಚಕರು ವ್ಯಂಗ್ಯವಾಡಿದ್ದಾರೆ. ಅಂಟಿಸಿದಾಗ ಏನಪ್ಪಾ ದೇವರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರಿ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ದೇವಾಲಯದಲ್ಲಿ ವಿದ್ಯುತ್ ಮೀಟರ್ ಹಾಕಲಾಗಿದೆ, ಹಾಗಾಗಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಪೂಜಾರಿ ಏನಾದ್ರೂ ದೇವಾಲಯದಲ್ಲಿ ವಾಸವಿದ್ರೆ ಗಮನಿಸಬೇಕಾಗುತ್ತೆ ಅಂತಾರೆ ಜಿಬಿಎ ಆಯುಕ್ತರು. ಪವರ್ ಕನೆಕ್ಷನ್ ಇದ್ರೆ ಖಂಡಿತ ಬರ್ತದೆ. ದೇವಸ್ಥಾನದಲ್ಲಿ ಪೂಜಾರಿ ಅವರು ಮನೆ ವಾಸ ಮಾಡಿದ್ರೆ obviously we will have to do a survey from him also. ಅವ್ರು ಯಾರಾದ್ರೂ ಅಲ್ಲಿ ವಾಸ ಮಾಡ್ತಾ ಇದ್ರೆ ಅವರಿಗೆ ನೋಡ್ಬೇಕಾಗ್ತದೆ, ಅದರ ಆಧಾರದ ಮೇಲೆ ಇರ್ತದೆ. ಬೆಂಗಳೂರಿನಲ್ಲಿ ಒಟ್ಟು 4 ಲಕ್ಷ ಮನೆಗಳಲ್ಲಿ ಸಮೀಕ್ಷೆ. ರಾಜ್ಯದಲ್ಲಿ ಇಂದು 3,57,197 ಮನೆಗಳ ಸಮೀಕ್ಷೆ ಆಗಿದ್ರೆ ಬೆಂಗಳೂರಲ್ಲಿ ಇಂದು 1,37,714 ಮನೆಗಳ ಸಮೀಕ್ಷೆ ಆಗಿದೆ. ಬೆಂಗಳೂರಿನಲ್ಲಿ ಈವರೆಗೂ ಒಟ್ಟು 4,12,004 ಮನೆಗಳಲ್ಲಿ ಜಾತಿ ಗಣತಿ ನಡೆಸಲಾಗಿದೆ. ಈರಣ್ಣ ಬಸವ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.